ದರ್ಶನ್ ಇವಾಗ ಕೊಲೆ ಮಾಡಿದಾರೋ ಬಿಟ್ಟಿದಾರೋ ನಮಗ್ ಗೊತ್ತಿಲ್ಲ. ಅವ್ರು ಮಾಡಿರ್ಲಿ ಬಿಟ್ಟಿರ್ಲಿ ಅದು ಸೆಕೆಂಡ್ರಿ. ಬಟ್ ಇವಾಗ ಅವ್ನ್ ರೇಣುಕಾ ಸ್ವಾಮಿ ಒಳ್ಳೆಯವನು ಅಂತ ಹೇಳ್ತಿದ್ರಲ್ಲ, ಎಷ್ಟೋ ಜನಕ್ಕೆ ಅವ್ನ್ ಮೆಸೇಜ್ ಮಾಡಿದಾನೆ, ಅದನ್ನ ಎತ್ತಾಡಿಲ್ಲ. ಎಷ್ಟೋ ಜನಕ್ಕೆ ಏನೇನೋ ಮಾಡಿದಾನೆ ಅಂತ ಬಂತು ನ್ಯೂಸ್, ಅದೆಲ್ಲ ಯಾರು ಏನೂ ಎತ್ತಾಡಿಲ್ಲ. ದರ್ಶನ್ ಏನೋ ಅವ್ರ ಹತ್ರ ಹೋಗಿ ಮಾತಾಡಿ ಹೊಡ್ದಿ ಅವ್ರಿಗೆ ಹೇಳಿದಾರಂತೆ, ಅವ್ರ ಫ್ಯಾನ್ಸ್ಗೆ ಅವ್ರು ಹೊಡ್ದಾಗೆಲ್ಲ ಹೇಳಿದಾರಂತೆ, ಊಟ ಮಾಡಿ ಕಳ್ಸಿ ಅಂತೆಲ್ಲ ಹೇಳಿದಾರಂತೆ. ಸೊ ಹಂಗಾಗಿ ಇವಾಗ ದರ್ಶನ್ ಅಷ್ಟ್ ಮಾಡಿದ್ಮೇಲೆ ಅಷ್ಟೆಲ್ಲ ಆದ್ರೂನು ಇವಾಗ ದರ್ಶನ್ಗೆನೆ ಇಲ್ಲ ಅವ್ನ್ ಕೊಲೆ ಮಾಡಿದಾನೆ ಅಂತ ಅದ್ ಹೆಂಗ್ ಪರ್ಫೆಕ್ಟ್ ಆಗಿ ಹೇಳಿದ್ರು ಅವ್ರು ಏನು ಪ್ರೂಫ್ ಇಲ್ಲ. ರಕ್ತ ಅಂದ್ರು, CCTV ಅಂದ್ರು, ಏನೋ ಚಾಕು ಅಂತೆಲ್ಲ ಅಂದ್ರು. ಇವಾಗ ಏನ್ ಚಾಕುನು ಇಲ್ಲ, ರಕ್ತಾನು ಇಲ್ಲ, CCTVನೂ ಇಲ್ಲ. ಅಲ್ಲಿ ಇರೋದೇ ಅವ್ರ ಇಲ್ಲ ಅಲ್ಲಿ. ಅದೆಂಗೆ ನೀವೆಲ್ಲ ಅವರೆಲ್ಲ ಹಿಂಗ ಎತ್ತಾಡಿದ್ರು, ಹೆಂಗ್ ಎತ್ತಾಡಿದ್ರು ಅಂತ ಅರ್ಥ ಆಗ್ತಿಲ್ಲ. ಸೊ ಇವಾಗ ರೇಣುಕಾ ಸ್ವಾಮಿ ವಿಷಯ ಬಂತು, ಅವ್ನ್ ಹೆಂಗೆ ಒಳ್ಳೆಯವನಾಗ್ಬಿಟ್ಟ ಇವ್ರಿಗೆ. ಯಾಕೆ ಎಷ್ಟೋ ಜನಕ್ಕೆ ಹೆಣ್ಮಕ್ಳಿಗೆಲ್ಲ ಮಾಡಿದಾನೆ, ಇಲ್ಲ ಅಂತಿಲ್ಲ. ಅವ್ರದೆಲ್ಲ ಎತ್ತಾಡ್ಬೋದಿತ್ತಲ್ಲ ಇವರು. ಇಲ್ಲ ಇವ್ನು ಹಿಂಗ್ ಮಾಡಿದಾನೆ ಅಂತ. ಅವ್ರ ಹೆಂಡ್ತಿನೂ ಮೊನ್ನೆ ಹೇಳಿದ್ರು ನನ್ ಗಂಡ ಅಷ್ಟು ಒಳ್ಳೆಯವನು ಅಂತ. ಅವ್ರು ಪ್ರೆಗ್ನೆಂಟ್ ಅಂತೆ ಬೇರೆ ಪಾಪ. ಅವ್ರ ಏನಕ್ಕೆ ಹಂಗೆ ಎತ್ತಾಡಿದ್ರು? ಅವ್ರ ಹೆಂಡ್ತಿ ಹೇಳಿದ್ರು ಒಪ್ಕೋತೀನಿ, ಇವಾಗ ಗಂಡ ಅಂದ್ಮೇಲೆ ಗಂಡನ ವಿಷಯದಲ್ಲಿ ಸಪೋರ್ಟ್ ಮಾಡೇ ಮಾಡ್ತಾರೆ, ಓಕೆ ಒಪ್ಕೋತೀವಿ. ಬೇರೆಯವರೆಲ್ಲ ಇವಾಗ ಮೊನ್ನೆನೂ ಅಷ್ಟೇ ಯಾವ್ದೋ ಮುಸ್ಲಿಂ ಹುಡ್ಗ ಮತ್ತೆ ಯಾವ್ದೋ ಹುಡ್ಗಿನ 52 ಪೀಸ್ ಮಾಡಿ ಫ್ರಿಜ್ ಅಲ್ಲಿ ಇಕ್ಕಿದ್ನಂತೆ. ಇಲ್ಲೇ ಬೆಂಗಳೂರಲ್ಲೇ. ಅದನ್ನ ಎಷ್ಟ್ ದಿವಸ ಎತ್ತಾಡಿದ್ರಿ ಸರ್? ಎಷ್ಟ್ ದಿವಸ ಎತ್ತಾಡಿದ್ರು? ಎತ್ತಾಡಿಲ್ಲ. ಒಂದ್ ದಿವಸ ನಾವು ನೋಡಿಲ್ಲ. ಅದೇನೋ ಬಂತು ಹಿಂಗ್ ನ್ಯೂಸ್, ಹಂಗ್ ಹೊಟ್ಟೋಯ್ತು ಅಷ್ಟೇ. ಆದ್ರೆ ದರ್ಶನ್ ಯಾವಾಗ ಜೈಲು ಹೋದ್ನೋ ಅವಾಗಿಂದ ಇಲ್ಲಿವರೆಗೂ ಪೂರ್ತಿ ಅವನ್ ವಿಷಯನೇ ಬರ್ತಿದೆ. ಯಾಕೆ ಬರ್ತಿದೆ? ಯಾಕೆ ಮಾಡ್ತಿದಾರ ಅಷ್ಟೊಂದು ದೊಡ್ಡದಾಗಿ? ಏನಕ್ಕೆ ಮಾಡ್ತಿದಾರ? ಅವ್ನ್ ಸಾಯಿಸೇ ಇಲ್ಲ ಅಷ್ಟು ದೊಡ್ಡದಾಗಿ. ಇವಾಗೆಲ್ಲ ಪ್ರೂವ್ ಆಗ್ತಿದ್ಯಲ್ಲ. ಅವ್ರ ಚಾಕು ಅವ್ರ ಬದುಕಿಲ್ಲ ಬಿಡಿ, ಸತ್ತೋದ. ಅವನು ಮಾಡದ್ ಸತ್ತೋದ, ಶಿಕ್ಷೆ ಕೊಡಲ್ಲ. ಇವಾಗ ಇಷ್ಟೆಲ್ಲ ಅಂತೀರ, ಒಬ್ರು ಸಾಯಿಸಿದ್ರು, ಒಬ್ರು ರೇಪ್ ಮಾಡಿ ಹಾಕಿದ್ರು, ಒಬ್ರಿಗಾದ್ರೂ ಯಾವ್ದಾದ್ರು ಜೀವವಾದಿ ಶಿಕ್ಷೆ ಬಂದಿದ್ಯಾ? ಇಲ್ಲ. 2 ದಿವಸನೂ ನ್ಯೂಸ್ ಅಲ್ಲಿ ತೋರ್ಸಲ್ಲ. ಏನೋ ಒಂದ್ ದಿವಸ ಹಿಂಗ್ ಬಂತು ಹಂಗೋಯ್ತು ಅನ್ನಂಗ್ ಆಗೋಗುತ್ತೆ. ಅಷ್ಟ್ ಬಿಟ್ರೆ ಯಾರನ್ನಾದ್ರೂ ಒಬ್ರನ್ನ ಕರ್ಕೊಂಡೋಗಿ ರೇಪ್ ಮಾಡಿಲಿ, ಕೊಲೆ ಮಾಡಿಲಿ, ಒಬ್ರನ್ನ ಕರ್ಕೊಂಡೋಗಿ ಜೈಲ್ಗೆ ಹಾಕಿ ಜೀವವಾದಿ ಶಿಕ್ಷೆ ಕೊಟ್ರೆ ಇಷ್ಟು ಜನ ಮಾಡೋರ್ಗೆಲ್ಲಾರ್ಗು ಭಯ ಇರ್ತಿತ್ತು, ನಾವ್ ಮಾಡ್ಬಾರ್ದು, ಇನ್ನೊಂದ್ಸತಿ ನಮಗೂ ಇದೇ ಶಿಕ್ಷೆ ಬರುತ್ತೆ ಅನ್ನೋದು ಒಂದು ಇದು ಬರ್ತಿತ್ತು, ಭಯ ಬರ್ತಿತ್ತು. ಒಂದ್ ದಿವಸ ಆದ್ರೂ ಯಾರಾದ್ರೂ ಒಬ್ರಾದ್ರೂ ಮಾಡಿದಾರ ಆತರ? ಇಲ್ಲ. ಪೊಲೀಸ್ ಅವರು ಅಷ್ಟೇ, ಇವತ್ತು ಹಿಂಗ್ ನೋಡ್ತಾರೆ ಹಂಗ್ ಹೊಟ್ಟೋಗುತ್ತೆ ಆ ನ್ಯೂಸ್ ಅಷ್ಟೇ. ಯಾವತ್ತಾದ್ರೂ ಏನಾದ್ರು ಮಾಡಿದಾರ? ಪೊಲೀಸ್ ಅವರು ಅಷ್ಟೇ, ಏನೋ ದರ್ಶನ್ ಬಾಸು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತೆಲ್ಲ ಹೇಳಿದ್ರು. ಪೊಲೀಸ್ ಅವ್ರು ಯಾವತ್ತಾದ್ರೂ ಇವ್ರನ್ನ ಇಟ್ಕೊಂಡು ಹಿಂಗ್ ಮಾಡಿದ್ರು, ನಾವ್ ಇವ್ರನ್ನ ಹಿಡಿದ್ವಿ, ಇವ್ನ ಕೊನೆ ಮಾಡಿದಾನೆ, ಇವ್ನ ಹಿಡ್ದಿದೀವಿ, ಜೀವವಾದಿ ಶಿಕ್ಷೆ ಕೊಡ್ತಿದೀವಿ ಅಂತ ಯಾರಾದ್ರೂ ಒಬ್ರಾದ್ರೂ ಪೊಲೀಸ್ ಅವ್ರು ಹೇಳಿದ್ರ? ಇಲ್ಲ. ಆದ್ರೆ ಪೊಲೀಸ್ ಅವ್ರ ದರ್ಶನ್ ಬಾಸ್ ಒಳಗಡೆ ಹೋಗಿದ ತಕ್ಷಣ ಪೊಲೀಸ್ ಅವ್ರು ಏನ್ TRP ತಗೊಂಡಿದ್ದು, ದರ್ಶನ್ ಹಂಗ್ ಮಾಡ್ದ, ದರ್ಶನ್ ಹಿಂಗ್ ಮಾಡ್ದ ಅಂತ. ಏನಕ್ ಮಾಡಿದ್ರು? ಇದೆಲ್ಲ ಅವ್ರಿಗೆ ಒಂಥರ, ದರ್ಶನ್ ಒಳಗಡೆ ಹೋಗಿದ ತಕ್ಷಣ ಅಯ್ಯೋ ನಮ್ಗೇನೋ ಒಂಥರ ಬಂದ್ಬಿಟ್ಟಿದೆ, ಇವಾಗ ದರ್ಶನ್ ಹೋಗಿದ್ದಾನೆ, ನಮಗ್ TRP ಸಿಕ್ತಿದೆ ಆ ತರ ಎಲ್ಲ ನ್ಯೂಸ್ ಮೇಲೆ ನ್ಯೂಸ್ ದಿನ ಒಂದೊಂದ್ ನ್ಯೂಸ್ ಬರ್ತಿದೆ. ಅವ್ನ್ ಕುತ್ಕೊಂಡ್ರು ತಪ್ಪು, ನಿಂತ್ಕೊಂಡ್ರು ತಪ್ಪು, ಪಾಪ ಓಡಾಡ್ತಿದ್ರು ತಪ್ಪು ದರ್ಶನ್ ಬಾಸು. ಆ ತರ ಮಾಡ್ತಿದಾರೆ ಎಲ್ಲಾರು. ಪಾಪ ಕುತ್ಕೊಂಡ್ ಕಾಫಿ ಕುಡಿತಿದ್ರು, ಅಕ್ಕಪಕ್ಕ ಕಾಫಿ ಕುಡಿತಿದ್ರು, ತಪ್ಪೋದು. ಅದ್ಯಾಕೆ ಹಂಗ್ ಮಾಡ್ತಿದ್ದಾರೆ? ಅಲ್ಲ, ಈಗ ನಿಮ್ಗೆ ಜಾಸ್ತಿ ತೋರಿಸ್ತಾವ್ರೆ ಏನಾದ್ರು ಬೇಜಾರ ಅಥವಾ ಕೆಟ್ಟದಾಗಿ ತೋರಿಸ್ತಾವ್ರೆ? ಕೆಟ್ಟದಾಗಿ ತೋರಿಸ್ತಾ ಇರೋದಕ್ಕಿಂತ ನನಗೇನ್ ಬೇಜಾರಾಗ್ತಿರೋದು ಅಂದ್ರೆ, ಎಷ್ಟೋ ಜನ ಕೊಲೆ ಮಾಡಿದ್ದಾರೆ, ಎಷ್ಟೋ ಜನ ರೇಪ್ ಮಾಡಿದ್ದಾರೆ, ಅವ್ರನ್ನೆಲ್ಲ ಏನೂ ಮಾಡಿಲ್ಲ ಇದುವರೆಗೂ. ಇವ್ರ ದರ್ಶನ್ ಬಾಸ್ ಏನೂ ಮಾಡಿಲ್ಲ ಅಲ್ಲಿ, ಅವ್ರೇನು ಮಾಡೇ ಇಲ್ಲ, ಅವ್ರದ್ದೇನು ತಪ್ಪೇ ಇಲ್ಲ ಅಂದ್ರೂ ತಗೊಂಡೋಗಿ ಜೈಲ್ಗೆ ಹಾಕಿ ಇಷ್ಟೊಂದು ಇದ್ ಮಾಡ್ತಿದಾರಲ್ಲ, ಏನಕ್ಕೆ? ಪಾಪ ನಮ್ ದರ್ಶನ್ ಬಾಸ್ ಮುಖ ನೋಡಕ್ ಆಗ್ತಿಲ್ಲ, ಹಂಗ್ ಮಾಡ್ತಿದ್ದಾರೆ. ಮೊನ್ನೆನೂ ಅಷ್ಟೇ, ಏನೋ ಅವ್ರು ಓಡಾಡ್ತಿದ್ರಂತೆ, ಓಡಾಡ್ತಿದ್ರಂತೆ, ಅದಕ್ಕೆ ಟೆನ್ಷನ್ ಆಗ್ತಿದೆ ದರ್ಶನ್ ಬಾಸ್ಗೆ. ಅವ್ರಿಗೇನ್ ಇದು ಸಿಗುತ್ತಾ ಇಲ್ವಾ ಅಂತ ಟೆನ್ಷನ್ ಆಗಿ ಪಾಪ ಅವ್ರು ಓಡಾಡೋದು ತಪ್ಪಾ ಅಂತ ನನಗೆ ಇವಾಗ ಯೋಚನೆ ಆಗ್ತಿದೆ. ಅವ್ರು ಓಡಾಡಿದ್ರೆ ಅವ್ರಿಗೇನೋ ಫ್ರೀ ಆಗತ್ಲಿ ಅಂತ ಓಡಾಡ್ತಿದ್ದಾರೆ, ಅದು ತಪ್ಪಾ ಅಂತ ನನಗಿವಾಗ ಯೋಚನೆ. ಆಮೇಲೆ ಇವಾಗ ದರ್ಶನ್ ಬಾಸ್ ಬಗ್ಗೆ ಎಷ್ಟೋ ಜನ ಕೆಟ್ಟ ಕಮೆಂಟ್ಸ್ ಮಾಡಿದ್ರು. ಆಮೇಲೆ ಅವ್ರು ಒಳಗಡೆ ಈಚೆ ಬರ್ತಿದ್ದಾರೆ ಅಂದಿದ ತಕ್ಷಣ ಅವ್ರ ಬಗ್ಗೆ ದರ್ಶನ್ ಬಾಸ್ ಅಂತ ಅಷ್ಟು ಮರ್ಯಾದೆ ಕೊಟ್ಟು ಮಾತಾಡಿದ್ರು. ಆದ್ರೆ ಅವ್ರು ಒಳಗಡೆ ಇದ್ದಿದ ತಕ್ಷಣ ಅವ್ರ ಬಗ್ಗೆ ಏನೇನ್ ಮಾತಾಡಿದ್ರು, ಅವನಂಗೆ ಇವನ್ ಹಿಂಗೆ, ಇವನ್ ಆತರ ಅಂತ. ಏನಕ್ಕೆ ಆತರ ಎಲ್ಲ ಮಾತಾಡಿದ್ರು? TRP ಬರಕ್ಕೆ.
ಅದೇನೋ ಅಂತಾರಲ್ಲ, ಒಬ್ರು ಫ್ಯಾನ್ ಒಬ್ರು ಈ ಫಿಲಮ್ ಆಕ್ಟರ್ ಒಳಗಡೆ ಹೋಗಿದ ತಕ್ಷಣ ಇವ್ರಿಗೆ TRP ಜಾಸ್ತಿ ಸಿಗ್ತಿದೆ. ಸೊ ಹಂಗಾಗಿ ಇವರು ತುಂಬಾ ಲಾಂಗ್ ಆಗಿ ಎಳ್ಕೊಂಡು ಹೋಗ್ತಿದ್ದಾರೆ ಇದನ್ನ. ಇದು ಲಾಂಗ್ ಆಗಿ ಎಳ್ಕೊಂಡು ಹೋಗೋ ವಿಷಯನೇ ಅಲ್ಲ. ಅವ್ರದ್ದಲ್ಲೇನು ತಪ್ಪಿಲ್ಲ. ಬಿಟ್ಬಿಡಕ್ ಇವ್ರಿಗೆ ಎಷ್ಟೊತ್ತು ಇಲ್ಲ. ಅದನ್ನ ನಾವು ಸರಿ ಮಾಡಿ ಬಿಡಕ್ ಇವ್ರಿಗೆ ಎಷ್ಟೊತ್ತು ಇಲ್ಲ. ಬಟ್ ಇವ್ರು ಲಾಂಗ್ ಆಗಿ ಏನಕ್ಕೆ ಎಳ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ TRP ವಿಷಯಕ್ಕೋಸ್ಕರ, TRP ಸಿಕ್ಲಿ ಅಂತ. ಜನದು ತಪ್ಪಿದೆ. ಅವರು ಅಷ್ಟೇ ನೆಗೆಟಿವ್, ಇವಾಗ ನೆಗೆಟಿವ್ ತಿಳ್ಕೊಂಡು ಇವರು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ. ಜನದು ತಪ್ಪಿದೆ. ಅಂದ್ರೆ ಫ್ಯಾನ್ಸ್ ಬಗ್ಗೆ ನಾನು ಹೇಳ್ತಿಲ್ಲ, ಫ್ಯಾನ್ಸ್ ಇಲ್ದಿರೋರ್ ಬಗ್ಗೆ ನಾನು ಹೇಳ್ತಿದ್ದೀನಿ. ಫ್ಯಾನ್ಸ್ ಬಗ್ಗೆ ನಾನು ಏನು ಅಂತಿಲ್ಲ. ಫ್ಯಾನ್ಸ್ ಅವ್ರು ಎಷ್ಟು ಕಿಚ್ಚಿರ್ಬೇಕು ಅವ್ರಿಗಷ್ಟಿದೆ. ಫ್ಯಾನ್ಸ್ ಇಲ್ದಿರೋ ಮಾತಾಡ್ತಿದಾರಲ್ಲ ಅವ್ರಿಗೆ ನಾನು ಹೇಳ್ತಿದ್ದೀನಿ. ಇವಾಗ ದರ್ಶನ್ ಬಾಸ್ ಬಳಿ ಇವ್ರಿಗೆಲ್ಲ ಏನಾದ್ರು ಒಂದು ತೋರಿಸ್ತಾರೆ. ನಾನೇನು ಅಂತ ಅವ್ರಿಗೆ ತೋರಿಸ್ತಾರೆ ಡಿ ಬಾಸ್, ಅದಂತೂ ಪಕ್ಕ.